ನಮಸ್ಕಾರ. ಮಹಾಭಾರತ ಚರ್ಚಾ ಕಾರ್ಯಕ್ರಮಕ್ಕೆ ಸ್ವಾಗತ. ನಾನು ಸ್ಮಿತಾ ರಂಗನಾಥ್. ರಾಜ್ಯದಲ್ಲಿ ಮುಖ್ಯಮಂತ್ರಿ ಕುರ್ಚಿ ಬದಲಾವಣೆ ವಿಚಾರ ಸ್ವಲ್ಪ ಚರ್ಚೆಯಿಂದ ಪಕ್ಕಕ್ಕೆ ಸರಿದಿತ್ತು. ಬೇರೆ ಬೇರೆ ವಿಚಾರಗಳು ಅಧಿವೇಶನ ಆಯಿತು. ಅಧಿವೇಶನದ ನಂತರದಲ್ಲಿ ಅನೇಕ ಬೇರೆ ಬೇರೆ ವಿಚಾರಗಳು ಬಂದಿದ್ರಿಂದ ಡಿಬೇಟ್ಗೆ ಅಂದ್ರೆ ಚರ್ಚೆಗೆ ಈ ಮುಖ್ಯಮಂತ್ರಿ ಕುರ್ಚಿ ಬದಲಾವಣೆ ವಿಚಾರವನ್ನು ತರುವ ಆ ಪರಿಸ್ಥಿತಿ ಇರಲಿಲ್ಲ. ಇವತ್ತು ರಾಹುಲ್ ಗಾಂಧಿ ಅವರು ಕೆಲವೇ ಕ್ಷಣಗಳ ವಿಸಿಟ್ಗೆ ರಾಜ್ಯಕ್ಕೆ ಬರ್ತಾ ಇದ್ದಾರೆ ಅನ್ನೋ ಮಾಹಿತಿ ಇತ್ತು. ಆದ್ರೆ ಕೆಲವೇ ಕ್ಷಣಗಳು ಅನ್ನೋದು ಬಹಳ ಸ್ಪೆಸಿಫಿಕ್ ಆಗಿ ತಿಳಿಸಲಾಗಿತ್ತಾದ್ರಿಂದ ಚರ್ಚೆ ಆಗೋ ಮಟ್ಟಿಗೆ ಏನು ಆಗಬಾರ್ದೇನೋ ಆಗೋಲ್ವೇನೋ ಅನ್ನೋ ಅಂದಾಜೇ ಇತ್ತು. ಇದೇ ಅಂದಾಜಿನಲ್ಲೇ ಸಿದ್ದರಾಮಯ್ಯನವರು ಕೂಡ ಮಾತನಾಡಿದ್ರು ಮಾಧ್ಯಮದವರ ಜೊತೆಯಲ್ಲಿ. ಇನ್ಫ್ಯಾಕ್ಟ್ ರಾಹುಲ್ ಗಾಂಧಿ ಅವರು ಮೈಸೂರಿನಿಂದ ವಯನಾಡು ಹೀಗಿತ್ತು ಪ್ರವಾಸ. ಮೈಸೂರಿಗೆ ಬಂದ್ರು. ಡಿಕೆ ಶಿವಕುಮಾರ್ ಅವರು ಹಾಗೆ ಸಿದ್ದರಾಮಯ್ಯನವರು ಜಂಟಿಯಾಗಿ ಹೋದ್ರು, ಹೂಗುಚ್ಚ ಕೊಟ್ರು, ವಿಶ್ ಮಾಡಿದ್ರು. ರಾಹುಲ್ ಗಾಂಧಿ ಅವರು ಹೋದ್ರು. ಅದಾದ್ಮೇಲೆ ಸಿದ್ದರಾಮಯ್ಯನವರು ಆಚೆ ಬಂದ್ಬಿಟ್ಟು ಮಾಧ್ಯಮಗಳಿಗೆ ಹೇಳಿಕೆ ಕೊಟ್ರು. ಆ ಹೇಳಿಕೆ ಕೊಟ್ಟಿದ್ದನ್ನ ಗಮನಿಸಿ ಅದಾದ್ಮೇಲೆ ಹೆಂಗೆ ಪ್ಲಾಟ್ ಟರ್ನ್ ಆಗ್ತಾ ಬಂತು, ಕತೆ ಹೇಗೆ ಚೇಂಜ್ ಆಗ್ತಾ ಬಂತು ಅನ್ನೋದನ್ನ ವಿವರಿಸ್ತೀನಿ. ಮೊದಲು ಸಿದ್ದರಾಮಯ್ಯನವರು ಕೊಟ್ಟ ಆ ಹೇಳಿಕೆಯನ್ನ ಗಮನಿಸಿ ವಾಪಸ್ ಬನ್ನಿ. Rahul Gandhi, while you met Rahul Gandhi, any political discussion? No discussion has been taken place today. Even in the evening also, no discussion will be taken place. He is coming and going. For these speculations, sir, what's your answer to the speculation? See, there is a function in Gudluru. Yes, sir. Okay. He is going there. Rahul Gandhi, while you met Rahul Gandhi, any political discussion? No discussion has been taken place today. Even in the evening also, no discussion will be taken place. He is coming and going. For these speculations, sir, what's your answer to the speculation? See, there is a function in Gudluru. Yes, sir. Okay. He is going there. Rahul Gandhi, while you met Rahul Gandhi, any political discussion? No discussion has been taken place today. ಅಂದ್ರೆ ರಾಹುಲ್ ಗಾಂಧಿ ಅವರು ಬಂದ್ರು, ರಾಹುಲ್ ಗಾಂಧಿ ಅವರು ಹೋದ್ರು. ಆದ್ರೆ ಇನ್ನೇನು ಆಗ್ಲಿಲ್ಲ ಅನ್ನೋದು ಸಿದ್ದರಾಮಯ್ಯನವರ ಮಾತಿನ ಅರ್ಥ ಆಗಿತ್ತು. ಪ್ಲಾಟಲ್ ಟ್ವಿಸ್ಟ್ ಟು ಟರ್ನ್ ಹೆಂಗ್ ಬಂತು ಅನ್ನೋದನ್ನ ನಿಮ್ ಮುಂದೆ ಇಡೋಕ್ ಮುಂಚೆ ನಾನು ಕಾರ್ಯಕ್ರಮದಲ್ಲಿ ಅತಿಥಿಗಳನ್ನ ಬರ್ಮಾಡ್ಕೊಳ್ತಾ ಇದ್ದೀನಿ. ಕಾರ್ಯಕ್ರಮದಲ್ಲಿ ಕಾಂಗ್ರೆಸ್ನ ವಕ್ತಾರರಾದ ನಟರಾಜ್ ಗೌಡ್ರಿದ್ದಾರೆ, ಹಾಗೆ ಬಿಜೆಪಿ ವಕ್ತಾರರಾದ ಅಶೋಕ್ ಗೌಡ್ರಿದ್ದಾರೆ, ಜೆಡಿಎಸ್ ವಕ್ತಾರರಾದ ರಾಜು ಗೌಡ್ರಿದ್ದಾರೆ, ಹಿರಿಯ ಪತ್ರಕರ್ತರು ರಾಜಕೀಯ ವಿಶ್ಲೇಷಕರಾದ ಬಸವರಾಜ್ ಇಟ್ನಾಳ್ ಸರ್ ಇದ್ದಾರೆ. ನಮಸ್ಕಾರ, ಎಲ್ಲರಿಗೂ ಕಾರ್ಯಕ್ರಮಕ್ಕೆ ಸ್ವಾಗತ. ಟೈಮಿಂಗ್ಸ್ ಬಹಳ ಮುಖ್ಯ ಆಗುತ್ತೆ. ಈಗೇನ್ ನಾವು ಗಮನಿಸಿದ್ವಿ ಸಿದ್ದರಾಮಯ್ಯನವರ ಹೇಳಿಕೆ, ಇದು ರಾಹುಲ್ ಗಾಂಧಿ ಅವರು ಮೈಸೂರಿಗೆ ಬಂದು ಮೈಸೂರಿನಿಂದ ಮುಂದಿನ ಜರ್ನಿಯನ್ನ ಕಂಟಿನ್ಯೂ ಮಾಡಿದ್ರಲ್ಲ ಆ ಸಂದರ್ಭದ್ದು ಸರ್. ಅದಾದ್ಮೇಲೆ ಮತ್ತೆ ಬಂದ್ರು ಮೈಸೂರಿಗೆ ಬಂದ ಸಂದರ್ಭದಲ್ಲಿ ಏನಾಯ್ತು ನೀವು ಗಮನಿಸಿರ್ತೀರಿ. ನಟರಾಜ್ ಗೌಡ್ರೆ, ಅಶೋಕ್ ಗೌಡ್ರು ಗಮನಿಸಿರ್ತಾರೆ. ಅದನ್ನ ನಮ್ಮ ವೀಕ್ಷಕರ ಗಮನಕ್ಕೋಸ್ಕರ ಇನ್ನೊಂದ್ಸತಿ ಪ್ಲೇ ಮಾಡ್ತಿದೀವಿ. ಮತ್ತೊಮ್ಮೆ ಸೂಕ್ಷ್ಮವಾಗಿ ಕೇಳಿಸ್ಕೊಳ್ಳಿ. ರಾಹುಲ್ ಗಾಂಧಿ ಅವರು ಮೈಸೂರಿಗೆ ಬಂದು ಪ್ರಯಾಣವನ್ನ ಬೆಳೆಸಿದ್ರಲ್ಲ, ಅದು ಬಹಳ ಕಾನ್ಫಿಡೆನ್ಸ್ ನಲ್ಲಿ ಸಿದ್ದರಾಮಯ್ಯನವರು ಹೇಳ್ಬಿಟ್ರು ಏನು ಆಗ್ಲಿಲ್ಲ, ಬಂದ್ರು ಹೋದ್ರು ಮತ್ತೆ ವಾಪಸ್ ಬಂದ್ರಲ್ಲ, ಆಗೇನಾಯ್ತು ಈ ದೃಶ್ಯಗಳನ್ನು ಗಮನಿಸಿ. ಪ್ರತ್ಯೇಕವಾಗಿ ಸಿದ್ದರಾಮಯ್ಯನವರ ಜೊತೆಯಲ್ಲಿ ಗುಟ್ಟು, ಅದಾದ ನಂತರದಲ್ಲಿ ಡಿಕೆ ಶಿವಕುಮಾರ್ ಅವರ ಜೊತೆಯಲ್ಲಿ ಮತ್ತೊಂದು ಗುಟ್ಟು. ಇದು ಸಿದ್ದರಾಮಯ್ಯನವರ ಹೆಗಲ ಮೇಲೆ ಕೈ ಹಾಕೊಂಡು ಡಿಕೆ ಶಿವಕುಮಾರ್ ಅವರನ್ನ ವೇಟಿಂಗ್ ಲಿಸ್ಟ್ ನಲ್ಲಿ ನಿಲ್ಲಿಸ್ಬಿಟ್ಟು ರಾಹುಲ್ ಗಾಂಧಿ ಅವರು ಮಾತನಾಡಿದ್ರು. ಇದಾದ್ಮೇಲೆ ಸೀನ್ ನಂಬರ್ 2 ಅಲ್ಲಿ ಏನಾಯ್ತು, ಸಿದ್ದರಾಮಯ್ಯನವರು ಸೀನಲ್ಲಿಲ್ಲ, ಡಿಕೆ ಶಿವಕುಮಾರ್ ಅವರು ಮಾತ್ರ ಸೀನಲ್ಲಿ. ಅದಂತ ಸ್ಕ್ರೀನ್ ಮೇಲೆ ಇದು ಸಿದ್ದರಾಮಯ್ಯನವರ ಜೊತೆಯಲ್ಲಿ ಮಾತನಾಡ್ತಿರೋದು. ಇದಾದ್ಮೇಲೆ ಡಿಕೆ ಶಿವಕುಮಾರ್ ಅವರ ಜೊತೆಯಲ್ಲೂ ಕೂಡ ಪ್ರತ್ಯೇಕವಾಗಿ ಮಾತುಕತೆಯನ್ನ ನಡೆಸಿದ್ರು ರಾಹುಲ್ ಗಾಂಧಿ ಅವರು. ಇದು ಸೀನ್ ನಂಬರ್ 2. ರಾಹುಲ್ ಗಾಂಧಿ ಕಮ್ಮಿಂಗು ಗೋಯಿಂಗು ವೈಲ್ ಕಮ್ಮಿಂಗ್ ಬ್ಯಾಕು ಈ ಸೀನ್ ಆಯ್ತು. ಅಲ್ಲಿಗೆ ನಟರಾಜ್ ಗೌಡ್ರೆ, ಈ ಸೀನ್ ಇಂದ ನಮಗನಿಸ್ತಿರೋದೇನು ಅಂತಂದ್ರೆ ಏನೋ ಮಾತುಕತೆ ಆಗಿರಬಹುದು, ಗೌಪ್ಯವಾದ ಮಾತುಕತೆ ಅಲ್ಲದೆ ಹೋಗಿದ್ದಿದ್ರೆ ಇಬ್ಬರನ್ನ ಪ್ರತ್ಯೇಕವಾಗಿ ನಿಲ್ಲಿಸಿ ಮಾತುಕತೆ ಮಾಡೋದು ಏನಿತ್ತು ಅಂತ ಹೇಳಿ. ನನಗೆ ಗೊತ್ತು ನಿಮ್ಗೂ ಅಲ್ಲಿ ಏನ್ ಮಾತುಕತೆ ನಡೀತು ಅದ್ರ ಎಕ್ಸಾಕ್ಟ್ ಮಾಹಿತಿಗಳು ತಲುಪಿರೋದಿಲ್ಲ, ಗೌಪ್ಯವಾಗೇ ಇಟ್ಟಿರ್ತಾರೆ. ಬಟ್ ಹಿಂಗೊಂದು ಅಂದಾಜು ಮಾಡ್ಕೊಳ್ಳೋದ್ರಲ್ಲಿ ತಪ್ಪಿದೆಯಾ ಅನ್ನೋದು ನನ್ನ ಪ್ರಶ್ನೆ. ಇಲ್ಲ, ಅಂದಾಜು ಮಾಡೋಳಗೆ ಊಹಾಪೋಹನೇ ಕಥೆಗಳೇ ಆಗ್ತದೆ. ಬಟ್ ಅಂದ್ರೆ ರಾಹುಲ್ ಗಾಂಧಿ ಅವರು ಎಐಸಿಸಿ ಅಧ್ಯಕ್ಷರಾಗಿದ್ದಂತವರು, ಅಲ್ಲಿ ವಿರೋಧ ಪಕ್ಷದ ನಾಯಕರು, ಮುಖ್ಯಮಂತ್ರಿಗಳನ್ನ ಒಂದು ಔಪಚಾರಿಕವಾಗಿ ಸಪರೇಟ್ ಆಗಿ ಮಾತಾಡೋಳಗೆ ಏನ್ ತಪ್ಪಿಲ್ಲ. ಯಾಕಂದ್ರೆ ಸರ್ಕಾರದ ಮುಖ್ಯಸ್ಥರು ಮುಖ್ಯಮಂತ್ರಿಗಳು ಮಾನ್ಯ ಸಿದ್ದರಾಮಯ್ಯನವರು, ಕೆಪಿಸಿಸಿ ಅಧ್ಯಕ್ಷರು ಮಾನ್ಯ ಡಿಕೆ ಶಿವಕುಮಾರ್ ಪಕ್ಷದ ಮುಖ್ಯಸ್ಥರು ಕರ್ನಾಟಕ ಮಟ್ಟಿಗೆ. ಸೊ ಹಾಗಾಗಿ 1 ನಿಮಿಷ 2 ನಿಮಿಷ ಮಾತಾಡ್ಲಿಕ್ಕೆ ಅದು ಔಪಚಾರಿಕವಾಗಿ ಮಾತಾಡಿರ್ತಾರೆ. ಆಮೇಲೆ ಅದರೊಳಗೆ ವಿಶೇಷವಾದ ಅರ್ಥ ಮಾನ್ಯ ಸಿದ್ದರಾಮಯ್ಯನವರು ಸ್ಪಷ್ಟವಾಗಿ ಹೇಳಿದ್ದಾರೆ. ಏನು ಚರ್ಚೆ ಮುಖ್ಯ ಪತ್ರಕರ್ತರ ಪ್ರಶ್ನೆಗೆ ಉತ್ತರ ಹೇಳಿದ್ದಾರೆ.
ಮುಖ್ಯಮಂತ್ರಿ ಚರ್ಚೆ ಅಂತ ವಿಷಯಗಳು ಯಾವ ಚರ್ಚೆನೇ ಇಲ್ಲ. ಅವ್ರು ಬಂದಿದ್ದಾರೆ, ಬೇರೆ ಕಾರ್ಯಕ್ರಮಕ್ಕೆ ಬಂದಿದ್ದಾರೆ, ಹಾಗಾಗಿ ಕಾರ್ಯಕ್ರಮಕ್ಕೆ ಹೋಗಿದ್ದಾರೆ ಅಂತ ಹೇಳಿದ್ದಾರೆ. ಬಂದ ಮೇಲೆ ನೀವು ಹೇಳ್ದಂಗೆ ಇಬ್ರು ಜೊತೆನೂ ಒಂದೊಂದು ಸಮಯ ಕೊಟ್ಟು ಒಂದು ನಿಮಿಷ ಮಾತಾಡಿದ್ದಾರೆ. ಅಭಿವೃದ್ಧಿ ಬಗ್ಗೆ, ಡೆವಲಪ್ಮೆಂಟ್ ಬಗ್ಗೆ, ನ್ಯಾಚುರಲಿ ಪೊಲಿಟಿಕ್ಸ್ ಬಗ್ಗೆ ಕೇಳಿರ್ತಾರೆ. ಕರ್ನಾಟಕದ ಪೊಲಿಟಿಕ್ಸ್ ಯಾವ ರೀತಿ ಆಗ್ತಾ ಇದೆ, ಮುಂದೆ ಚುನಾವಣೆಗಳೇನು ಅಂತ ಅಧ್ಯಕ್ಷರ ಬಗ್ಗೆ ಕೇಳಿರ್ತಾರೆ. ಪೊಲಿಟಿಕಲ್ ಡೆವಲಪ್ಮೆಂಟ್ಸ್ ರಾಜಕೀಯದಲ್ಲಿ ಆಗ್ತಾ ಇರುವ ಅಥವಾ ಅಧಿಕಾರದಲ್ಲಿ ಆಗ್ತಾ ಇರುವ ಬೆಳವಣಿಗೆಗಳು ಇದನ್ನ ಪ್ರತ್ಯೇಕವಾಗಿ ಯಾಕೆ ನಡೆಸಿದ್ರು ಅನ್ನೋದೇ ಕುತೂಹಲ. ಸಿಂಪಲ್ ಅದ್ರಲ್ಲಿ ಒಂದು ಸರ್ಕಾರದ ಮುಖ್ಯಸ್ಥರು ಅವ್ರ ಬಗ್ಗೆ ಕೇಳಬೇಕಾದ ಕೆಲವು ಮಾತುಕತೆಗಳು, ಚರ್ಚೆಗಳು ಇರ್ತವೆ. ಯಾಕಂದ್ರೆ ಅಷ್ಟಾರು ಸಮಯ ಬೇಕೇ ಬೇಕು, ಅಷ್ಟಾರು ಸಮಯ ಬೇಕು. ಯಾಕಂದ್ರೆ ಅದು ಒಟ್ಟಾಗಿ ಮಾತಾಡೋದಿದ್ರೆ ಅದು ಮಾತಾಡ್ತಿದ್ರು. ಆತರ ಇಲ್ಲ ಅಂತ ಅನಿಸಿದಾಗ ಸರ್ಕಾರದ ಮುಖ್ಯಸ್ಥರು, ಪಕ್ಷದ ಮುಖ್ಯಸ್ಥರು ಅಲ್ಲ ಅನ್ಸುತ್ತೆ. ಯಾಕಂದ್ರೆ ಅವ್ರಿಗೆ ಈ ಡೆಮಾಕ್ರಸಿ ಗೊತ್ತಿಲ್ಲ, ಅವ್ರಿಗೆ ಪಾರ್ಟಿನಲ್ಲಿ ಡೆಮಾಕ್ರಸಿ, ಇಂಟರ್ನಲ್ ಡೆಮಾಕ್ರಸಿ ಗೊತ್ತಿಲ್ಲ. ಇದು ಡೆಮಾಕ್ರಸಿ ಖಂಡಿತವಾಗಿ. ಯಾಕಂದ್ರೆ ಅವ್ರಿಗೆ ಅವಕಾಶ, ಇವ್ರಿಗೆ ಅವಕಾಶ. ಏರ್ಪೋರ್ಟ್ ನಲ್ಲಿ ಪ್ರತ್ಯೇಕವಾಗಿ ಸಿಎಂ ನ ಡಿಸಿಎಂ ನ ಮಾತನಾಡಿಸೋದು ಡೆಮಾಕ್ರಸಿಯ ಒಂದು ಭಾಗ. ಅವ್ರಿಗೆ ಗೌರವ ಕೊಡೋದು. ಬಿಜೆಪಿನಲ್ಲಿ ನೋಡಿ ನೀವು ಕೇಶವ ಕೃಪಾ ಬಿಟ್ರೆ ಬೇರೆ ಯಾರು ಏನು ಚರ್ಚೆ ಮಾತಾಡಂಗಿಲ್ಲ, ಚಕಾರನ ಎತ್ತಂಗಿಲ್ಲ. ನಾಗಪುರ ಕೇಶವ ಕೃಪಾ ಬಿಟ್ರೆ ಬೇರೆ ಮಾತಾಡಂಗಿಲ್ಲ. ಕಾಂಗ್ರೆಸ್ ಅಲ್ಲಿ ಆ ರೀತಿ ಇಲ್ಲ. ಯಾಕಂದ್ರೆ ರಾಹುಲ್ ಗಾಂಧಿ ಜೊತೆಗೆ ಇಬ್ರು ಕೆಲಸ ಮಾಡಿದ್ದಾರೆ. ಅವರು ಅಧ್ಯಕ್ಷರಾಗಿದ್ದಾಗ, ಎಐಸಿಸಿ ಅಧ್ಯಕ್ಷರಾಗಿದ್ದಾಗ, ಈಗ ವಿರೋಧ ಪಕ್ಷದ ನಾಯಕರಿದ್ದಾರೆ. ಯಾಕಂದ್ರೆ ಭಾರತ್ ಜೋಡೋ ಯಾತ್ರೆ ಎಂತಹ ಇಂಪ್ಯಾಕ್ಟ್ ಆಗಿತ್ತು ಅದೆಲ್ಲ ಇನ್ನೂ ಜನರ ಮನಸ್ಸಲ್ಲಿ ಇದೆ. ಹಾಗಾಗಿ ಕೆಪಿಸಿಸಿ ಅಧ್ಯಕ್ಷರು ಸಪರೇಟ್ ಆಗಿ ಒಂದ್ ನಿಮಿಷ ಮಾತಾಡೋದು ಅಥವಾ ಮುಖ್ಯಮಂತ್ರಿ ಒಂದ್ ನಿಮಿಷ ಸಪರೇಟ್ ಆಗಿ ಮಾತಾಡೋದು ಯಾವುದೇ ವಿಶೇಷವಾದ ಅರ್ಥ ಇಲ್ಲ. ಡೆಮಾಕ್ರಸಿ ಅಂದ್ರೆ ಏನು ಅಂದ್ರೆ ಪಾಪ ಏರ್ಪೋರ್ಟ್ ಅಲ್ಲಿ ಮುಖ್ಯಮಂತ್ರಿ ಬದಲಾವಣೆ ಮಾಡತಕ್ಕಂತಹದ್ದು ಡೆಮಾಕ್ರೆಟಿಕಲ್ ಪ್ರೊಸೆಸ್ ಆಯ್ತಾ. ಆಮೇಲೆ ಅದು ಇತಿಹಾಸ, ಅದು ಇತಿಹಾಸ. ನಿಮ್ಗೆ ಗೊತ್ತಿದೆ ಇತಿಹಾಸ. ಸುಮ್ನೆ ಏರ್ಪೋರ್ಟ್ ಅಲ್ಲಿ ಮುಖ್ಯಮಂತ್ರಿ ಇತಿಹಾಸ. ಈಗ ನಾನು ಮಾತಾಡ್ಬೇಕಾದ್ರೆ ನಾನು ವಿತ್ ರೆಸ್ಪೆಕ್ಟ್ ಕೇಳಿಸ್ಕೊಂಡೆ. ನಾನು ರಿಕ್ವೆಸ್ಟ್ ಮಾಡ್ತೀನಿ ಜೊತೆಗೆ ಪಾಪ 1990 ಅಕ್ಟೋಬರ್ ನಡೆದಂತಹ ಏನ್ ಘಟನಾವಳಿ ಇದೆ ಅದು ಡೆಮಾಕ್ರಸಿ. ಹಾಗೆ 1992 ನವೆಂಬರ್ ಅಲ್ಲಿ ಒಂದು ಲಕೋಟಿಲ್ ಬರುತ್ತಲ್ಲ ಅದು ಇತಿಹಾಸನೇ, ಅದು ಸಹ ಡೆಮಾಕ್ರಸಿನೇ. ಏನಂತ ಹೇಳಿದ್ರೆ ಸಿಂಪಲ್ ಇದೆ ವಿಚಾರ. ಈಗ ಏನು ಅಜ್ಜಯ್ಯನವರ ಮಾತನ್ನು ಕೇಳಿಕೊಂಡು ಡಿ.ಕೆ. ಶಿವಕುಮಾರ್ ಅವರು ಅಜ್ಜಯ್ಯನವರಿಗೆ ಸಹಕರಿಸ್ತಾರೆ. ಅಂದ್ರೆ ಅಜ್ಜಯ್ಯನವರು ದೇವರು ಅಂತ ಕಾಣ್ತಾರೆ. ಅಜ್ಜಯ್ಯನವರು ಹೇಳಿದ್ದಾರೆ ಉತ್ತರಾಯಣ ಪ್ರಾರಂಭ ಆಗೋವರೆಗೂ ಮಾತಾಡಬೇಡ, ಯಾಕೆಂದ್ರೆ 15ನೇ ತಾರೀಕು ಆದ್ಮೇಲೆ 16ನೇ ತಾರೀಕು ನಂತರದಲ್ಲಿ ಒಂದು ಬೆಳವಣಿಗೆಗಳಾಗ್ತದೆ. ಆ ಬೆಳವಣಿಗೆಗಳಲ್ಲಿ ತಮಗೆ ಮುಖ್ಯಮಂತ್ರಿ ಗದಿಗೆ ಹುಡುಗುತ್ತೆ ಅಂತ ಹೇಳಿ ಅಜ್ಜಯ್ಯನವರು ಏನ್ ಸಲಹೆ ಕೊಟ್ಟಿದ್ದಾರೆ ಅದು ಏನಿದೆ ಅದರ ಪ್ರಯುಕ್ತವಾಗಿ ಈಗಾಗಲೇ ಚರ್ಚೆಗಳು ಪ್ರಾರಂಭ ಆಗ್ಬಿಟ್ಟಿದೆ. ಪೋರ್ಟ್ಫೋಲಿಯೋಗಳು ಹಂಚಿಕೆ ಆಗ್ತಿದೆ. ಯಾರು ಉಪಮುಖ್ಯಮಂತ್ರಿ ಆಗ್ತಾರೆ, ಡಿ.ಕೆ. ಶಿವಕುಮಾರ್ ಅವ್ರ ಕಡೆವರೆಗೆ ಎಷ್ಟು ಜನ ಎಷ್ಟು ಪೋರ್ಟ್ಫೋಲಿಯೋ ಸಿಗುತ್ತೆ, ಸಿದ್ದರಾಮಯ್ಯನವ್ರ ಕಡೆವರೆಗೆ ಎಷ್ಟು ಪೋರ್ಟ್ಫೋಲಿಯೋ ಸಿಗುತ್ತೆ, ಸಿದ್ದರಾಮಯ್ಯನವ್ರ ಮಗ ಯತೀಂದ್ರ ಸಿದ್ದರಾಮಯ್ಯನವರಿಗೆ ಯಾವ ಪೋರ್ಟ್ಫೋಲಿಯೋ ಕೊಡ್ತಾರೆ ಅಂತಕ್ಕಂಥ ಚರ್ಚೆಗಳಾಗ್ತವೆ. ಇದ್ರ ಜೊತೆಗೆ ಇವತ್ತಿನ ಚರ್ಚೆ ಏನು ಅಂತ ಹೇಳಿದ್ರೆ ಯಾವ ರೀತಿ ಇದನ್ನ ಮಾಡಬೇಕು ಅಂತ ಹೇಳಿ. ಯಾಕೆ ಹೇಳಿದ್ರೆ ನಾನು ಯಾವ ಅಸಂಪ್ಷನ್ ಅಲ್ಲ, ಸಿದ್ದರಾಮಯ್ಯನವರು ಹೇಳಿಕೆ ಕೊಟ್ರು. ಅವರ ಏನು ದೇವರಾಜ ಅರಸು ರೆಕಾರ್ಡ್ ಏನ್ ಬ್ರೇಕ್ ಆಯ್ತು 6 ಜನವರಿ